ಇವತ್ತು ಅವರೇನು ಇನ್ನೂ ಆ ವಿಚಾರದಲ್ಲಿ ಇವತ್ತು ಇಡೀ ಸಮಾಜ ಇದು ಪಕ್ಷಾತೀತವಾಗಿರುವಂಥ ವಿಚಾರ. ಇಡೀ ಸಮಾಜದಲ್ಲಿ ಭಾಗವಧ್ವಜ ಅನ್ನುವಂಥದ್ದು ಸಮಸ್ತ ಎಲ್ಲ ಭಾರತೀಯರು ಭಾಗವಧ್ವಜವನ್ನು ಗೌರವಿಸುವಂತ ಕೆಲಸ ಆಗುತ್ತೆ. ಆದರೆ ಕಾಂಗ್ರೆಸ್ನವ್ರು ಮಾತ್ರ ಇದಕ್ಕೆ ಗೌರವ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಗೌರವ ಇಲ್ಲ. ಜನರ ಭಾವನೆ ಮತ್ತು ನಂಬಿಕೆಗೆ ಧಕ್ಕೆ ತರುವಂತ ಕೆಲಸಗಳು, ಹತ್ತಿಕ್ಕುವಂತ ಕೆಲಸಗಳು ಕಾಂಗ್ರೆಸ್ನವರು ಎಕ್ಸ್ಪರ್ಟ್ಗಳು. ಹಾಗಾಗಿ ಇವತ್ತು ಜನ ಬಹಳ ಬೇಸರ ಆಗಿದ್ದಾರೆ. ಈ ರೀತಿ ಸರ್ಕಾರದ ನಡವಳಿಕೆ, ಅದೇನು ಸರ್ಕಾರದ ಕಂಬನ, ಸರ್ಕಾರದ ಕಟ್ಟಡನ, ಈ ರೀತಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಧ್ವಜ ಸ್ತಂಭಗಳಿದಾವೆ, ಎಷ್ಟೆಷ್ಟು ಬಾವುಟ ಹಾರುತ್ತಿದೆ, ಅಲ್ಲೆಲ್ಲ ಹೋಗ್ಬಿಟ್ಟು ಇವ್ರು ನೋಡ್ಕೊಂಡ್ ಬಂದಿದ್ರ? ಇಲ್ಲಾರ ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಗೊಂಡಿದ್ದಾರೆ, ಪರ್ಮಿಷನ್ ತಗೊಂಡು ಧ್ವಜವನ್ನು ಹಾರಿಸಿದ್ದಾರೆ. ಆಯ್ತು, ಇವ್ರೇನಾದ್ರು ಕಾನೂನು ಪ್ರಕಾರವಾಗಿ ತಪ್ಪಾಗಿದ್ರೆ ನೋಟಿಸ್ ಕೊಡ್ಬೇಕಿತ್ತಾನೆ. ಶನಿವಾರ ದಿನ ಹೋಗುವಂಥದ್ದು, ಮುಂಜಾನೆ ಹೊತ್ತಿನಲ್ಲಿ ಹೋಗುವಂಥದ್ದು ಏನಿತ್ತು? ಯಾರು ಇವ್ರು ಸಂಬಂಧವಾಗಿದ್ದಾರೆ ಅವ್ರಿಗೆ ನೋಟಿಸ್ ಕೊಟ್ಟು, ಆ ಸಂಬಂಧಪಟ್ಟ ಸಂಘಟನೆಯವರಿಗೆ ನೋಟಿಸ್ ಕೊಟ್ಟು, ಯಾವ ಕಾನೂನಲ್ಲಿ ಹೇಗೆ ಏನು ಅಂತ ಕೇಳ್ಬೋದಿತ್ತಲ್ಲ. ಕಾನೂನು ಪ್ರಕಾರವಾಗಿ ಕ್ರಮವನ್ನು ವಹಿಸಬಹುದಿತ್ತಲ್ಲ. ಏಕಾಏಕಿ ಈ ರೀತಿ ಹೋಗಿ ಇದನ್ನ ಧ್ವಜವನ್ನ, ಭಗವಧ್ವಜವನ್ನು ಇಳಿಸಿ ಕಾನೂನಲ್ಲಿ ಸಮಯ ಸಂದರ್ಭ ಅನ್ನುವಂಥದ್ದು ಇಲ್ಲದೆ ರಾಷ್ಟ್ರಧ್ವಜವನ್ನ ಏರಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ. ಹಾಗಾಗಿ ಇವತ್ತು ಅಲ್ಲಿ ಆ ಗ್ರಾಮಸ್ಥರು ಕೆರಗೋಡಿನ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಫ್ಐಆರ್ ಕೊಟ್ಟಿದ್ದಾರೆ. ಇನ್ಯಾಕೆ ರಿಜಿಸ್ಟರ್ ಮಾಡಿಲ್ಲ? ರಿಜಿಸ್ಟರ್ ಮಾಡ್ಬೇಕು ತಾನೆ, ತನಿಖೆ ಮಾಡಲಿ. ಯಾವ ಕಾನೂನಲ್ಲಿ ನೀವು ಯಾವಾಗ ಬೇಕಾದ್ರೂ ರಾಷ್ಟ್ರಧ್ವಜವನ್ನ ಹಾರಿಸ್ಬೋದಾ, ಹೇಗೆ ಹಾರಿಸ್ರಿ, ಏನ್ ಮಾಡಿದ್ರಿ, ಏನು ಕ್ರಮ ಇಲ್ವೇ? ರಾಷ್ಟ್ರಗೀತೆ ಹೇಳಂಗಿಲ್ಲ, ಇನ್ನೊಂದು ಹೇಳಂಗಿಲ್ಲ, ಸುಮ್ಮನೆ ಏರಿಸಿದ್ದು, ಅದನ್ನು ಪೂರ್ತಿನೂ ಏರಿಸಿರ್ಲಿಲ್ಲ. ಈ ರೀತಿ ಯಾವ ರೀತಿ ನಡವಳಿಕೆ ರೀ? ಇದೇನು ಸರ್ಕಾರಗಳ ಕಾನೂನು ಇದೆಯಾ? ಸಂವಿಧಾನಕ್ಕೆ ಗೌರವಿಸ್ತಾರ? ಸಂವಿಧಾನ ಜಾಗೃತಿ ವಾರ ಅಂತಾನು ಮಾಡ್ತಾರೆ. ಇವ್ರಿಗೆ ಜಾಗೃತಿ ಫಸ್ಟ್ ಇವ್ರಿಗೆ ಆಗ್ಬೇಕು, ಸರ್ಕಾರದಲ್ಲಿರೋರಿಗೆ. ಇವ್ರಿಗೆ ಯಾವುದು ಪರಿಜ್ಞಾನ ಇಲ್ಲದೆ ಇವ್ರು ನಡ್ಕೊಳ್ಳುವಂತ ನಡವಳಿಕೆಗಳು ನಿಜಕ್ಕೂ ಇವತ್ತು ಬರೀ ಜೆಡಿಎಸ್ ಬಿಜೆಪಿ ಅಂತ ಹೇಳ್ತಾರೆ. ಇವತ್ತು ಅಲ್ಲಿ ಶಾಸಕರನ್ನ ಆಯ್ಕೆ, ಕೆರಗೋಡಿನ ಜನರು ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರೋರನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಇನ್ನೊಂದು ಬಿಜೆಪಿ ಜೆಡಿಎಸ್ ಅಂತ ಹೇಳ್ತಾರೆ. ಜನರ ಭಾವನೆನೇ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ, ಬರೀ ಅಗೌರವವಾಗಿ ನಡ್ಕೊಳ್ತಿದ್ದಾರೆ. ಹಾಗಾಗಿ ಇವರೆಲ್ಲ ನಡವಳಿಕೆಗಳನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಹಾಗಾಗಿ ಇಡೀ ಸಮಾಜ ಇವತ್ತು ನೋಡಿದ್ದೀರ ಮಂಡ್ಯ ಹೇಗೆ ಎಲ್ಲಾ ಜನನು ಪಾದಯಾತ್ರೆ 12 ಕಿಲೋಮೀಟರ್ ನಡ್ಕೊಂಡ್ ಬಂದವ್ರೆ ಇದಾರೆ. ಇವಾಗ ಏನ್ ಅಲ್ಲಿ ಹೋದ್ರೇನೆ ಇದೆ ಅಂತಲ್ಲ, ಅವ್ರವ್ರು ಇವಾಗ ನಾನು ಅವ್ರ ಪರವಾಗಿ ನಾನು ಏನು ಹೇಳಕ್ಕಾಗಲ್ಲ, ಅದು ನೀವು ಅವರಿಂದನೇ ರಿಯಾಕ್ಷನ್ ತಗೊಳ್ಬೇಕು. ಇವತ್ತು ಒಟ್ಟು ವಿಚಾರದ ಬಗ್ಗೆ ಮಾತಾಡ್ತಿದ್ನಿ, ಸಂಸದರು ಅದ್ರ ಬಗ್ಗೆ ಕಾಳಜಿ ಇರ್ತದೆ, ಅವರು ಅದ್ರ ಬಗ್ಗೆ ಭಾವನೆ ಇದ್ದೇ ಇರುತ್ತೆ. ಯಾರೇ ಭಾರತೀಯರಾಗಿರೂ ಯಾರೂ ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಕೆಲವು ವ್ಯಕ್ತಿಗಳು ಬಿಟ್ರೆ ಈ ರೀತಿ ಕೆಲವು ವ್ಯಕ್ತಿಗಳಿಗೆ ಸೂಕ್ಷ್ಮತೆನೇ ಇಲ್ಲ, ಎಲ್ಲೋ ಇದ್ದಾರೆ ಅವರು, ಏನೋ ಭಾವನೆಯಲ್ಲಿ ಏನೋ ಆಲೋಚನೆಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಅವರು ರಾಂಗ್ ಫೂಟಿಂಗ್ ನಲ್ಲಿ, ರಾಂಗ್ ಡೈರೆಕ್ಷನ್ ನಲ್ಲಿ ಹೆಜ್ಜೆ ಇಟ್ಬಿಟ್ಟಾರೆ. ಏನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲದೇನೆ ಮೇಲೆ ಕೆಳಗಡೆ ನೋಡ್ತಾ ಇದ್ದಾರೆ. ಈಗ